ವೀಕ್ಷಕರೇ, ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡೋದಕ್ಕೆ ಅಂತ ಬಂದಿದ್ದೇವೆ. ಎಂದಿನಂತೆ ವಿಷಯದ ಕುರಿತು ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತವರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ವಿಷಯ ಏನು ಅಂತ ಅಂದ್ರೆ, ಮೋದಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನಂತ, ಹೆಚ್ಚು ಮಕ್ಕಳನ್ನ ಮಾಡ್ಕೊಂಡ್ರೆ ಬಡತನ ಬರುತ್ತೆ ಅಂತ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಸಾಕಷ್ಟು ಜನ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ನೀವು ಮುಸ್ಲಿಮರ ಬಗ್ಗೆನೇ ಮಾತನಾಡ್ತಾ ಇದ್ದೀರಾ ಅಂತ, ಅದರಲ್ಲೂ ಸ್ಪೆಷಲಿ ಕಾಂಗ್ರೆಸ್ಸಿಗರು ನೀವು ಮುಸ್ಲಿಮರ ಬಗ್ಗೆನೇ ಮಾತನಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಮೋದಿ ಅವರು ಸ್ಪಷ್ಟನೆಯನ್ನ ಕೊಡ್ತಾರೆ, ನಾನು ಹಿಂದೂ ಅಥವಾ ಮುಸ್ಲಿಂ ಅನ್ನುವಂಥ ಧರ್ಮವನ್ನ ಇಟ್ಕೊಂಡು ಮಾತಾಡಿಲ್ಲ, ಇನ್ ಜನರಲ್ ಹೇಳಿರುವಂಥದ್ದು ನಾನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಎಲ್ಲಾ ಧರ್ಮದ ಏಳಿಗೆ ಬಗ್ಗೆನೂ ಯೋಚನೆ ಮಾಡೋನು ಅಂತ. ನಿಜಕ್ಕೂ ಮಕ್ಕಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಬಡತನ ಬರುತ್ತೆ ಸರ್? ಇದು ಅರ್ಥಶಾಸ್ತ್ರಜ್ಞ ನೆಲಗಟ್ಟನ್ನು ಮಾತಾಡಿದ್ರೆ ನಮ್ಮಲ್ಲಿ ಜನಸಂಖ್ಯಾ ಸ್ಫೋಟ ಆಗ್ತದೆ ಅನ್ನುವಂಥ ಒಂದು ಕಾಲಕ್ಕೆ ಮಾತು. ವಿಶೇಷವಾಗಿ ಕಾಂಗ್ರೆಸ್ಸಿನ ಕಾಲದಲ್ಲೇ ಒಂದು ಸಾಕು ಅನ್ನುವಂಥ ಮಾತು ಬಂದಿತ್ತು, ಎರಡಾದ್ರೆ ಮುಗಿದು ಹೋಯಿತು ಅನ್ನುವಂಥ. ಇವಾಗ ಚೀನಾದಲ್ಲಿ ಮತ್ತು ಭಾರತದಲ್ಲೂ ಎರಡೂ ದೇಶಗಳಲ್ಲೇ ವಿಶೇಷವಾಗಿ ಅದು ಮಕ್ಕಳನ್ನು ಕಡಿಮೆ ಹಿಡಿಯುವಂಥ. ಯಾಕಪ್ಪ ಅಂದ್ರೆ ಆ ಮಕ್ಕಳನ್ನ ಬೆಳೆಸಬೇಕು, ಓದಿಸ್ಬೇಕು, ದೊಡ್ಡವ್ರನ್ನ ಮಾಡಬೇಕು, ಅವ್ರಿಗೆ ಬದುಕು ಕೊಡಬೇಕು. ಆ ರೀತಿಯಾದಂಥ ವ್ಯವಸ್ಥೆ, ಅರ್ಥವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಒಂದು ಕಾಲದಲ್ಲಿ ಏನಿತ್ತು, ಜನಸಂಖ್ಯೆ ಕಡಿಮೆ ಇತ್ತು, ನಿಸರ್ಗ ಸಂಪತ್ತ ಸಾಕಷ್ಟು ಇತ್ತು. ಅಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಸಾಕುವಂಥ ಒಂದು ಸಾಧ್ಯತೆಗಳಿದ್ವು. ಬಟ್ ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾಕಪ್ಪ ಅಂದ್ರೆ ಇದನ್ನು ಈಗಾಗಲೇ ಸಾಕಷ್ಟು ಅರ್ಥಶಾಸ್ತ್ರಜ್ಞರು ಹೇಳಿದಾರೆ, ಜನಸಂಖ್ಯಾ ಸ್ಫೋಟದಿಂದ ಬಡತನ ಹೆಚ್ಚಾಗ್ತದಂತೆ. ಇದು ಮೋದಿಯವ್ರು ಯಾವ ದೃಷ್ಟಿ ಇಟ್ಕೊಂಡು ಹೇಳಿದ್ರು ಆ ಮಾತು ಬೇರೆ, ಆದರೆ ಅವ್ರು ತಪ್ಪಿಸ್ಕೊಳ್ಳೋದು ಒಂದು ಹಾದಿ ಇಟ್ಕೊಂಡಿದ್ದಾರೆ. ಮಹಾನ್ ಬುದ್ಧಿವಂತರವ್ರ. ಮತ್ತು ಅವರು ವಿಶೇಷವಾಗಿ ಹಿಂಗೆ ಮಾತಾಡೋದ್ರಲ್ಲಿ ಮುಸ್ಲಿಮರ ಬಗ್ಗೆ ಟಾರ್ಗೆಟ್ ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಇರ್ತದೆ ಒಳಗೆ ಇನ್ನರ್ ಕಾನ್ಷಿಯಸ್ನಲ್ಲ, ಆದರೆ ಅನ್ನೋದಿಲ್ಲ ಅವರು. ಮೊದಲ ಮಾತುಗಾರರು, ಮಾತು ಬಲ್ಲದಂಗೆ ಮಾತೊಂದು ಮಾಣಿಕವು ಅಂತ. ಹೀಗಾಗಿ ಅದನ್ನು ತಮ್ಮ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡ್ಕೊಳ್ತಾರೆ ಬುದ್ಧಿವಂತರು. ಆ ನೆಲೆಯಲ್ಲಿ ಅವ್ರು ಹೇಳಿರ್ಬೋದು, ಆದರೆ ಮುಸಲ್ಮಾನರನ್ನು ಪೂರ್ತಿ ಟೀಕಾ ಮಾಡ್ಬೇಕಂತ ಹೇಳೋದು ನಾವು ಹೇಳಲಿಕ್ಕೆ ಪ್ರತಿಯೊಂದ್ರಲ್ಲಿ ಹುಡುಕ್ಬಾರ್ದು ರೀ. ಪ್ರತಿಯೊಂದು ದೋಷ ಹುಡುಕೋದು. ಕಾಂಗ್ರೆಸ್ದಾಗಿರೋದು ಏನಪ್ಪ ಅಂದ್ರೆ ಪ್ರತಿಯೊಂದ್ರು ಹುಡುಕುವಂಥದ್ದು. ಅದನ್ನು ಬಿಟ್ಟು ಹೌದಲ್ಲ ಇದು ಏನೋ ಹೇಳಿದ್ದು ಇವರ ಮಾಡಿದ್ದಲ್ಲ ಒಂದು ಕಾಲಕ್ಕೆ, ಒಂದು ಸಾಕಪ್ಪ ಎರಡು ಬ್ಯಾಡ ಅನ್ನುವಂಗೆ. ಮತ್ತು ಈಗ ಅವು ಆ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನೀವು ಹಂಗೆ ತಿಳ್ಕೊಂಡ್ರೆ ಅದನ್ನು ಇರುವಂಥವ್ರ ಮನುಷ್ಯರು ಏನೂ ಇರಲಿ, ಅದು ಒಳ್ಳೆಯ ವಿಚಾರ. ಅದು ಯಾಕಪ್ಪ ಅಂತಂದ್ರೆ ಮತ್ತು ಇವತ್ತಿನ ಎಜುಕೇಷನ್ ಹೆಚ್ಚಾದಂಗೆ ಹರಿವು ಪ್ರಮಾಣ ಕಡಿಮೆ ಆಗಲಿಕ್ಕೆ ತಿಳಕ್ಕೆ ಬಂದಂಥ ಗಂಡು ಹೆಣ್ಣುಗಳು ನಾವು ತಿಳ್ಕೊಂಡು ನಮ್ಗೆ ಇಷ್ಟು ಸಾಕಪ್ಪ. ಕೆಲವೊಬ್ರು ಒಂದು ಹೆಣ್ಮಗಳು ಹುಟ್ಟರೆ ಹೆಣ್ಮಗಳ ಮೇಲೆ ಬಿಡುವಂಥವ್ರು ಸಾಕಷ್ಟು ಇವತ್ತು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಯಾವ ಹೆಣ್ಣಾದ್ರೆ ಏನು ಗಂಡಾದ್ರೆ ನಾವೇನಪ್ಪ ರಾಜವಂಶಸ್ತ್ರ ನಮ್ಮ ಹೆಸರು ಹುಟ್ಟಿದ್ರೆ ನಿರಂತರ ಅಂತೇಳಿ ಏನಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಚೆನ್ನಾಗಿ ವಿಚಾರ ಮಾಡ್ತಾರೆ. ಸಾಕು ಒಂದು ಹೆಣ್ಣು ಹೋದ್ರೆ ಸಾಕಪ್ಪ, ಹೆಣ್ಣು ಮಗುನಲ್ಲ, ನಾಳೆ ನಮ್ಗೆ ಸತ್ತಾಗ ಹತ್ರ ಸಾಕಂತ ಅನ್ನೋಷ್ಟು ಮಟ್ಟಿಗೆ ಇವತ್ತು ಜನ ವಿಚಾರ ಮಾಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ನಾವು ನೋಡೋಣ ಮೋದಿಯವರನ್ನ ಸುಮ್ಮನೆ ಎಲ್ಲಾದರೂ ಹುಡುಕೋದು ಬೇಡ. ಮತ್ತು ಅವ್ರನ್ನ ಹಿಂದೂ ಮುಸ್ಲಿಂ ವಾದವನ್ನು ಪ್ರತಿಪಾದಿಸುವಂಥದ್ದು ಇದ್ದೇ ಅದ. ಅದೇ ನಾವು ಒಳ್ಳೆ ಹೇಳಿದ್ರೆ ಏನಾಗ್ತದ, ಜಯ ಮುಸಲ್ಮಾನರ ವಿರುದ್ಧ ಹೇಳ್ತಾರೆ ರೀ ಅವ್ರು ಯಾವ ವಿರುದ್ಧ ಹೇಳಿದ್ರಿ, ಅವ್ರು ಅದಾರದ್ದು ಹೇಗೆ ಫಿಕ್ಸ್ ಅದ. ಹೌದು, ಮತ್ತು ಅದನ್ನ ಮತ್ತೆ ಒಳ್ಳೆ ಹೇಳಿದ್ರೆ ಏನು, ಆಗ ನೀವು ಸಣ್ಣವ್ರಾಗ್ತೀರ. ನೀವು ಏನು ಮಾಡ್ಬೇಕಾಗಿತ್ತು ಈಗ ಆ ಕೆಲಸ ಮಾಡೋಣ. ನಾವು ಕಾಂಗ್ರೆಸ್ಸಿಗರಿಗೆ ಏನು ಹೇಳೋದಂದ್ರೆ, ಈಗ ಹೊಸ ರಾಹುಲ್ ಬಂದಿದ್ದಾರೆ ನಿಮ್ಮಲ್ಲಿ, ಹೊಸ ನಾಯಕ ಸಿಕ್ಕಿದ್ದಾರೆ. ಹಳೆ ನಾಯಕ ಅಲ್ಲ, ಆ ನಾಯಕರು ನೀವು ಹೆಂಗೆ ಉಪಯೋಗ ಮಾಡ್ಕೋಬೇಕು ನೀವು ಕಲೀರಿ. ಮೊದಲು ನೀವು ನಾಯಕರಾಗ್ರಿ. ಸುಮ್ಮನೆ ಅವ್ರು ಹಾಗೆ ಹೇಳ್ತಾರೆ ಅದಕ್ಕೆ ಮಾಡ್ತಾರೆ. ಇನ್ನೂ ನಿಮ್ಮ ಹಳೆ ಟೆಂಡೆನ್ಸಿ ಏನದಲ್ಲ ಅದು ಹೇಳ್ಕೊಂಡು ಹೋಗುವಂಥದ್ದು ಅದು ಬಿಟ್ಬಿಡ್ರಿ. ಕೇವಲ ಮೋದಿಯವರು ಟೀಕಾ ಮಾಡಿ ನೀವು ದೊಡ್ಡವರಾಗೋದಿಲ್ಲ. ಮೌತ್ಕಾ ಸೌದಾಗರ್ ಅಂತ ಹೇಳಿದರು ಸೋನಿಯಾ ಗಾಂಧಿ ಅವರು, ಅದನ್ನು ಬಂದು ಲೀಡರ್ ಆದರು. ನೀವು ಎಷ್ಟು ಟೀಕೆಯನ್ನು ಮಾಡ್ತೀರಿ ವೈಯಕ್ತಿಕವಾಗಿ, ಅವ್ರು ಬೆಳಿತಾರೆ, ಅದನ್ನು ದೊಡ್ಡದು ಮಾಡ್ತಾರೆ. ಅದ್ರ ಭಾಳ ಪ್ರವೀಣರದಾರ ಅವರು. BJPಗರು ಪ್ಲಸ್ ಮೋದಿಯವರು ಮತ್ತು ಅವ್ರ IT ಶಾಲೆ ಭಾಳ ಬುದ್ಧಿವಂತರದಾರ. ಯಾವ ರೀತಿಯಾಗಿ